ನೀವು ಇದು ಸೇಂದಿ ಅಷ್ಟೇ ನೀವು ಫೋಕಸ್ ಮಾಡ್ತೀರಿ. ಇದು ಈಡಿಗರ ಇನ್ಕಮ್ ಸೋರ್ಸನ್ನೇ ಕಟ್ ಮಾಡಬೇಕು. ಈಡಿಗರು ಅದು ಮೂಲಕವಾಗಿ ರಾಜಕೀಯಕ್ಕೆ ಬರಬಾರದು ಅಂತ ಒಂದೇ ಒಂದು ಹುನ್ನಾರವನ್ನು ಬಿಟ್ಟು, ಯಾಕಂದರೆ ಅದು ಮೇಯ್ನ್ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು JDS ಕಾಂಗ್ರೆಸ್ಸಿಗೆ ಬಂದ ಮೇಲೆ ಈಡಿಗ ಸಮುದಾಯದಲ್ಲಿ ಆವಾಗ 6 ಜನ MPಗಳು 14 ಜನ ಶಾಸಕರಿದ್ದರು. ಎಲ್ಲರನ್ನೇ ಸೈಡ್ಲೈನ್ ಮಾಡಿದರು, ಎಲ್ಲರನ್ನೇ ಮುಗಿಸಿದ್ರು, ಒಬ್ಬರೊಬ್ಬರನ್ನ ಸಿದ್ದರಾಮಯ್ಯನವರು ಮುಗಿಸಿದ್ರು. ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಸ್ವಾರ್ಥಿಗಳು, ನಮ್ಮ ಸಮುದಾಯದ ಉದ್ಯಮಿಗಳು ಅವರೂ ಕೂಡ ಇದಕ್ಕೂ ಕಾರಣನ ಹೇಳುತ್ತಾ ಇದ್ದೀನಲ್ಲ. ಆದ್ದರಿಂದ ಅವರು ಹೋರಾಟ ಮಾಡಲಿಲ್ಲ, ಬೀದಿಗೆ ಬಂದಿಲ್ಲ. ಯಾಕೆ? ಅವರಿಗೆ ಡಿಕ್ಷನರಿಗಳು ಸಿಕ್ತು, ಅವ್ರಿಗೆ ವೈನ್ ಶಾಪ್ಗಳು ಬಂತು, ಅವರಿಗೆ ಬಹಳಷ್ಟು ಮಾಮೂಲ ಇದೆಲ್ಲ ಆಯಿತು. ಆದರೆ ಬಡ ಈಡಿಗನ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ನಾನು ಅಷ್ಟೇ ಅಲ್ಲ, ಕೋರ್ಟಲ್ಲಿಯೂ ಕೂಡ ಅರ್ಜಿಯೂ ಕೂಡ ಹಾಕಿದ್ದೀನಿ, ನ್ಯಾಯಾಲಯದಲ್ಲಿಯೂ ಕೂಡ ಅರ್ಜಿ ಹಾಕಿದರೆ ಫಂಡಮೆಂಟಲ್ ರೈಟ್, ಆರ್ಟಿಕಲ್ ಆಫ್ ಟ್ರೆಡಿಷನಲ್ ಕಸಬು ಅದರಿಂದ ನಮಗೆ ಬಂದ್ ಮಾಡಿದ್ದಾರೆ. ನಮ್ಮ ಪರಂಪರೆ ಏನು, ಸೇಂದಿ ಇಳಿಸಿ ಅದು ಎಲ್ಲಮ್ಮ ತಾಯಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥ ಪರಂಪರೆ ನಮ್ಮದು. ಇವತ್ತು ಅದು ನಿಲ್ಲಿಸಿದ್ದೀವಿ. ಹಾಗಂದರೆ ಬೋವಿ ಸಮುದಾಯಕ್ಕೆ ಮಡಿವಾಳ ಸಮುದಾಯ ಬಟ್ಟೆ ಒಗಿಬೇಡ ಅಂತ ಆಗುತ್ತಾ? ಸೊ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನ್ಯಾಯ ಸಿಗುವವರೆಗೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಆಗುತ್ತೆ. ಸರ್, ST ಮೀಸಲಾತಿ ಇದು ಈಗಾಗಲೇ 25 ಲಕ್ಷ ರೂಪಾಯಿಯನ್ನು ನಮ್ಮ ಕುಲಶಾಸ್ತ್ರ ಅಧ್ಯಯನಕ್ಕೆ ಕೊಟ್ಟಿದ್ದಾರೆ. 14 ಜಿಲ್ಲಾ ಕುಲಶಾಸ್ತ್ರ ಅಧ್ಯಯನ ಮುಗಿಸಿದ್ದೇವೆ. ಇನಿಯೂ ಕೂಡ ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳ ಮುಗಿದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕು? ರೆಕಮೆಂಡ್ ಮಾಡಬೇಕು. ಇದು ಮುಗಿದ ತಕ್ಷಣ ಅದು ಮಾಡ್ತೀನಿ ಅಂತ ಮಾತು ಸರ್ಕಾರ ಹೇಳಿದ್ದಾರೆ. ನಾನು ಅದಕ್ಕಿಂತ ಹೇಳತಕ್ಕಂಥದ್ದು ಏನು ಅಂದರೆ, ಇವತ್ತು ನೋಡಿ, ನಮ್ಮ ಸಮುದಾಯದ 6 ಜನ ಶಾಸಕರುಗಳು, ಕಾಂಗ್ರೆಸ್ಸಲ್ಲಿ 6 ಜನ, BJPಯಲ್ಲಿ 3, ಇವರು 9 ಜನ ಇದೆ. ಅದರಲ್ಲಿ ಇವರಿಬ್ಬರನ್ನ 3 ಜನ ಮಾತಾಡಲ್ಲ ನಾನು. BJP ಇರತಕ್ಕಂಥ ಇವರು 6 ಜನ ಏನಿದಾರಲ್ಲ, ಇವರೆಲ್ಲರೂ ಸ್ವಾರ್ಥಿ ರಾಜಕಾರಣಿಗಳು. ಇವರು ಸಮುದಾಯದ ಪರವಾಗಿ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಬಹುದು. ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಪಾದಯಾತ್ರೆ 2027ನೇ ಪಾದಯಾತ್ರೆ ಕ್ಷೇತ್ರವಾರು ಪಾದಯಾತ್ರೆ, ಇವರ ವಿಧಾನಸಭಾ ಕ್ಷೇತ್ರದ ಆಧಾರವಾಗಿ ನನ್ನ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಸಮಾಜದ ಜಾಗೃತಿ ಕೆಲಸ ನಾನು ಮಾಡ್ತೀನಿ. ಈಡಿಗ ಸಮುದಾಯ ಭಾಳ ದೊಡ್ಡ ಒಂದು ಆರ್ಥಿಕ ಸಮುದಾಯ ಅಲ್ಲ, ಭಾಳ ಬಡತನ, 90% ಬಡತನ ಸಮಾಜ, ಕೇವಲ 10% ಅಷ್ಟೇ ಅದರಲ್ಲಿ ಇರೋದು. ಆದರೆ ಅವರು ಈ ಸಮುದಾಯವನ್ನು ಅವರ ಬಾರ್ ಅಂಗಡಿಯಲ್ಲಿ ಗ್ಲಾಸ್ ತೊಳಿಬೇಕಂದ್ರೆ ನಾವೇ ಬೇಕು, ನಮ್ಮ ಹುಡುಗರೇ ಬೇಕು. ಅವರ ಬಾರ್ ಅಂಗಡಿಯಲ್ಲಿ ಗ್ಲಾಸ್ ತೊಳೆಯೋಕ್ಕೆ, ಬಾರ್ ಕೇಶರಿಗಳಾಗೋಕ್ಕೆ ನಾವೇ ಬೇಕಲ್ಲ. ಹಾಗಾಗಿ ಸಮುದಾಯವನ್ನು ಮೇಲೆ ತರತಕ್ಕಂಥ ಕೆಲಸ ಇವರು ಮಾಡುವುದಿಲ್ಲ. ಆದರೆ ಅದನ್ನು ಮೆಟ್ಟಿ ನಿಂತು ಇವತ್ತು 3 ಕೆಲಸವನ್ನು ಸರ್ಕಾರದಿಂದ ಮಾಡಿಸಿದ್ದೀನಿ. ಮತ್ತೂ ಕೂಡ ಇವರ ಯಾವ ಹೆದರಿಕೆಗೆ ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ಸಮುದಾಯದ ಹೋರಾಟ ಎಲ್ಲಿವರೆಗೂ ನ್ಯಾಯ ಸಿಗುತ್ತೆ ಅಲ್ಲಿವರೆಗೂ ಕೂಡ ಹೋರಾಟ ಮಾಡೇ ಮಾಡ್ತೀನಿ. ನಾಳೆ ತಾವೆಲ್ಲ ಫ್ರೀಡಮ್ ಪಾರ್ಕಲ್ಲಿ ಬಂದಾಗ ಗೊತ್ತಾಗ್ತದೆ. ಸರ್, ಇವಾಗ ಸ್ವತಃ ಸಿದ್ದರಾಮಯ್ಯನವರಿಗೆ ಈ ST ಸೇರಿಸಬೇಕು ಅಂತ ಅವರು ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದೆ, ಅವ್ರದ್ದೇ ಮಾಡಿಲ್ಲ ರಾಜ್ಯದ ಮುಖ್ಯಮಂತ್ರಿ. ನಿಮ್ದು ಹೆಂಗೆ ನೋಡಿ, ಸಂವಿಧಾನವಾಗಿ ನಮ್ಮ ಹಕ್ಕುಗಳು ಕೇಳುವುದು ನಮ್ಮ ಧರ್ಮ, ಅದು ಕೊಡೋದು ಬಿಡೋದು ಅವರ ಧರ್ಮ. ಅದಕ್ಕೆ ಸಮಾಜವನ್ನೇ ಅದು ಮೂಲಕವಾಗಿ ಜಾಗೃತಿ ಮಾಡುವುದು, ಸಮುದಾಯವನ್ನೇ ಒಂದು ಜೀವನಿರುವ ಸಮುದಾಯವಾಗಿ ನಿಲ್ಲಿಸೋದು. ನೀವೇ ನೋಡಿದರೆ ಈಡಿಗರ ಸ್ಟ್ರೈಕ್ ನೀವು ಯಾವತ್ತಾದರೂ ನೋಡಿದ್ದೀರಾ? ಈಡಿಗರು ಯಾರಾದರೂ ಬಂದು ಮಾತಾಡಿದ್ರೆ ನೋಡಿದಿರಾ? ಎಲ್ಲಿಯೂ ಇಲ್ಲ. ಈಡಿಗರು ಎಲಮರಕಾಯಿ ಇದ್ದಂಗೆ ಬದುಕಿದರು. ಎಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮೂ ಸಮೇತ ಇರೋದಿಲ್ಲ. ಆದರೆ ಇವತ್ತು ಈಡಿಗರು ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟದಲ್ಲಿ 104 ಜಾತಿಯಲ್ಲಿ ಹಿಂದುಳಿದ ವರ್ಗದಲ್ಲಿ ಇದ್ದರೆ ನಮಗೆ ಕೇವಲ ಸಿಗೋದು ಏನು ಗೊತ್ತಾ? 0.1% ಮೀಸಲಾತಿಯೂ ಕೂಡ ನಮಗೆ ಸಿಗ್ತಾ ಇಲ್ಲ. ಅದು ಕೇವಲ 1-2 ಜಾತಿಗಳೆಲ್ಲವನ್ನೇ ತೆಗೆದುಕೊಂಡು ಹೋಗ್ತಾ ಇದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗವನ್ನು ಹೆಸರು ಹೇಳುತ್ತಾರೆ, ಆದರೆ ಯಾವುದೂ ರೀತಿಯಲ್ಲಿ ಸಮುದಾಯಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ಯಾರನ್ನ? ಈಗ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಅದು ಮಂತ್ರಿ ಮಾಡಿದ್ರಿಂದ ಅವ್ರಿಗೆ ಒಳ್ಳೆಯದಾಯಿತು, ಸಮಾಜಕ್ಕೇನು ಬಂತು? 3 ವರ್ಷದ ಹಿಂದೆ ಇದೇ ಮಧು ಬಂಗಾರಪೆಲ್ಲ ಸೇರಿಕೊಂಡು ಫ್ರೀಡಮ್ ಪಾರ್ಕಲ್ಲಿ ಕೆಲಸ ಒಂದು ದೊಡ್ಡ ಸಮಾವೇಶ ಮಾಡಿದರು. ಮುಖ್ಯಮಂತ್ರಿ ಭಾಳ ಭರವಸೆ ಕೊಟ್ಟರು, 1 ರೂಪಾಯಿ ಕೊಡಲಿಲ್ಲ, ಇವತ್ತುವರೆಗೆ ಕೊಡಲಿಲ್ಲ. ಸೊ ಇದೆಲ್ಲ ರಾಜಕೀಯ ಡ್ರಾಮೆ ಮಾಡ್ತಾ ಇದೆ. ದೇ ಆರ್ ಡೂಯಿಂಗ್ ಆಲ್ ಡ್ರಾಮಾ. ಆದರೆ ಸಮುದಾಯದ ಮೇಲೆ ಈ ಬಡ ಈಡಿಗನ ಮೇಲೆ ಯಾವುದೂ ಪ್ರೀತಿ ವಿಶ್ವಾಸ ಆಗಲಿ, ಗೌರವ ಇವರಿಗಿಲ್ಲ. ಅದರಿಂದ ಇವರ ಕ್ಷೇತ್ರಕ್ಕೆ ನುಗ್ಗಿ ಅಲ್ಲಿನ ಈಡಿಗರನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡುತ್ತೇನೆ. ಇವತ್ತು ಜೀವ ಬೆದರಿಕೆ, ಅದು ಬೆದರಿಕೆ ನೂರಾರು ಆಗ್ತಾ ಇದೆ. ಆದರೆ ಇದು ಯಾವುದಕ್ಕೂ ಸ್ವಾಮೀಜಿಯವರು ಬಗ್ಗಂಗಿಲ್ಲ. ನಾನು ಇವತ್ತು ಕೂಡ ಕಳೆದ 35 ದಿನ, ಇವತ್ತು 36ನೇ ದಿನ ಪಾದಯಾತ್ರೆ. ನನ್ನ ಸಮಾಜ ನನ್ನನ್ನು ಬಂಗಾರದಂಗೆ ನೋಡ್ಯಾರೆ. ನನಗೆ ಯಾವುದೂ ಕೊರತೆ ಮಾಡಲಿಲ್ಲ. ಎಲ್ಲದಲ್ಲಿಯೂ ಕೂಡ ಜನ, ಯಾವುದೂ ಸಮಸ್ಯೆ ನನಗೆ ಇಲ್ಲಾಂದರೆ ಇಷ್ಟು ದೂರ ನಡೆಯೋಕ್ಕಾಗುತ್ತಾ? ಇಚ್ಛಾಶಕ್ತಿ ಸರಿ. ಎಲ್ಲಿಯಾದರೂ ಒಂದು ಕಡೆ ಕೂತ್ಕೊಂಡಂದರೆ ಕಾಲೊತ್ತೋದು, ಕೈ ಒತ್ತೋದು, ಊಟ ತಿನ್ನಿಸೋದು, ಆ ಪ್ರೀತಿ ವಿಶ್ವಾಸ ಎಲ್ಲಿ ಸಿಗುತ್ತೆ? ನನ್ನ ತಂದೆ ತಾಯಿ ಕಡೆಯಿಂದ ಸಿಗಲಿಲ್ಲ ನನಗೆ ಅಷ್ಟೊಂದು ಪ್ರೀತಿ. ಸಮಾಜ ನನಗೆ ಪ್ರೀತಿಯನ್ನು ಕೊಟ್ಟಿದ್ದೀವಿ, ಅಷ್ಟೇ ನಾನು ಬಯಸೋದು. ಅದನ್ನ ಜೊತೆ
ಅತಿ ಹಿಂದುಳಿದ ಮಠಾಧೀಶರುಗಳು ಕೂಡ ನಾಳೆ 32 ಮಠದ ಸಮುದಾಯದ ಸ್ವಾಮೀಜಿಗಳು ನಾಳೆ ವೇದಿಕೆಯಲ್ಲಿರ್ತಾರೆ. ಯಾಕಂದರೆ ಹಿಂದುಳಿದ ಮಠದ ಕೇವಲ 4-5 ಜನರಿಗೆ ಒಳ್ಳೆಯದಾಗಿದೆ. ಸರ್ಕಾರಿ ಬಜೆಟನ್ನೇ ಘೋಷಣೆ ಮಾಡಿ ಕೊಟ್ಟ ಮಠಕ್ಕೆ ಕೊಡ್ತಾರೆ. ದೊಡ್ಡ ಬಜೆಟ್ ಬರ್ತಾ ಇದೀಗ. ದೊಡ್ಡ ಮಠಕ್ಕೆ 10 ಕೋಟಿ 50 ಕೋಟಿ 100 ಕೋಟಿವರೆಗೆ ಕೊಡ್ತಾರೆ. ಆದರೆ ಬಡ ಮಠಗಳಿಗೆ, ಧರ್ಮ ಪ್ರಚಾರ ಮಾಡುವ ಮಠಗಳಿಗೆ, ಆ ಮಠಗಳ ಪ್ರಸಾದವೂ ಕೂಡ ನೀಡೋದಕ್ಕೆ ವ್ಯವಸ್ಥೆ ಇಲ್ಲ. ಆ ಮಠಗಳಿಗೆ ಸಹಾಯ ಮಾಡುವುದಿಲ್ಲ. ಅದಕ್ಕೆ ಸರ್ಕಾರಿ ನಾನು ಹೇಳೋದು ಒಂದೇ, ಕೊಡ್ತೀನಿ ಅಂದರೆ ಎಲ್ಲರಿಗೂ ಸಮಾನವಾಗಿ ಕೊಡಿ. ಇಲ್ಲವಾದರೆ ಮಠಗಳಿಗೆ ನೀವು ಯಾವಾಗ ದುಡ್ಡು ಕೊಟ್ಟು ಕಳಿಸಿದ್ರೋ ಸ್ವಾಮೀಜಿಗಳೆಲ್ಲರೂ ಕೂಡ ನಿರ್ಲಕ್ಷ್ಯರಾದರು, ಸೋಮಾರಿಗಳಾದರು. ಹಳ್ಳಿಗಳು ಬಿಟ್ಟರು ಅವರು. ಹಳ್ಳಿಗಳು ಬೇಡವರಿಗೆ ಇವತ್ತು ಸ್ವಾಮಿಗಳು ಪಾದಯಾತ್ರೆ ಬೇಡ, ಸತ್ಸಂಗ ಬೇಡ. ಬಜೆಟಲ್ಲಿ ದುಡ್ಡು ಸಿಗುತ್ತೆ. ನಾಳೆ ಬಜೆಟ್ ಇರ್ತದೆ ಬೆಂಗಳೂರಲ್ಲಿ, ಹೋಟೆಲ್ಗಳು ತೆಗೆದು ನೋಡಿ, ಎಷ್ಟೋ ಜನ ಸ್ವಾಮಿಗಳು ಇರ್ತಾರೆ ಹೋಟೆಲ್ಗಳಲ್ಲಿ. ಅಲ್ಲಿ ಹೋಗಿ ಸನ್ಮಾನ ಮಾಡುವುದು, ತಗೊಂಡು ಬರೋದು. ಇದೆಲ್ಲ ಬದಲಾವಣೆ ಆಗಬೇಕು. ಹಳ್ಳಿಗಳಿಗೆ ಸ್ವಾಮೀಜಿಗಳು ಹೋಗಬೇಕು, ಧರ್ಮ ಪ್ರಚಾರ ಮಾಡಬೇಕು. ಸ್ವಾಮೀಜಿಗಳಂದರೆ ಬರೀ ಇದು ಕಟ್ಟೋದು, ಏನೋ ಎಜುಕೇಷನ್ ಸಿಸ್ಟಮ್ ಮಾಡೋದು, ಹಾಸ್ಪಿಟಲ್ ಕಟ್ಟುವುದು, ಇದೆಲ್ಲ ಸ್ವಾಮಿಗಳ ಧರ್ಮ. ಸ್ವಾಮಿಗಳ ಧರ್ಮ, ನಮ್ಮ ಧರ್ಮ ಪ್ರಚಾರ, ಜಾಗ್ರತೆ. ಆ ಹಾಸ್ಟೆಲ್ಗೂ ಮೆಡಿಕಲ್ ಕಾಲೇಜ್ ಎಲ್ಲರೂ ಕಟ್ಟಬಹುದು, ಆದರೆ ಧರ್ಮ ಪ್ರಚಾರ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನಾನು ಮನವಿ ಮಾಡುತ್ತೇನೆ, ಸ್ವಾಮಿಗಳೆಲ್ಲರೂ ಕೂಡ ಹಳ್ಳಿಗಳಿಗೆ ತಿರುಗಬೇಕು, ಹಳ್ಳಿಯ ಸಂಸ್ಕೃತಿಯನ್ನೇ ಎತ್ತಿ ಹಿಡಿಬೇಕು. ಈ ಹಣ, ಈ ಬಿಲ್ಡಿಂಗು, ಈ ಕಾರು, ಇದೆಲ್ಲ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಬದುಕನ್ನು. ಅದಕ್ಕೋಸ್ಕರ ನಾನು ಇವತ್ತು ಸಮಾಜಕ್ಕೂ ಮತ್ತು ಎಲ್ಲರಿಗೂ, ಹಿಂದುಳಿದ ವರ್ಗಗಳು ಕೂಡ, ಎಲ್ಲ ಸ್ವಾಮಿಗಳು ಕೂಡ ಬೀದಿಗೆ ಬರಲಿ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಪಾದಯಾತ್ರೆಗೆ ನಿಮ್ಮ ಬೆನ್ನೆಲುಬು ಹಿಂದೆಗಡೆ ಇರಿದರ ಶಕ್ತಿಗಳು ಯಾವುದು? ನೋಡಿ, ನನಗೆ ಬಹಳಷ್ಟು ಬೆಂಬಲಾಗಿ ನಿಂದಿರತಕ್ಕಂಥದ್ದು ಮಾಜಿ ವಿಧಾನ ಪರಿಷತ್ತು ಸದಸ್ಯರು ಹಾಗೂ HG ರಾಮುಲು 5 ಸಲ MP ಆಗಿದ್ದ ಅವರ ಮಗ ಸುಪುತ್ರರಾಗಿರತಕ್ಕಂಥ HR ಶ್ರೀನಾಥ್ ಧಣಿಗಳು, ಮಾಲಿಕೆಯ ಗುತ್ತೇದಾರು, ಕಲ್ಯಾಣ ಕರ್ನಾಟಕದ ಈಡಿಗರ ನಾಯಕರುಗಳು ಎಲ್ಲರೂ ಆರ್ಥಿಕವಾಗಿ ಆಗಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಂದಷ್ಟು ಉದ್ಯಮಿಗಳು, ಕೇವಲ ನಮ್ಮ ಸಮುದಾಯದಲ್ಲಿ ಒಂದು 8% ಉದ್ಯಮಿಗಳು ಇರ್ಬೋದು, ಅದರಲ್ಲಿ 2% ಉದ್ಯಮಿಗಳು ನಮ್ಮ ಜೊತೆ ಸಹಕಾರದಲ್ಲಿದ್ದಾರೆ. ಮತ್ತು ಸಾಕಷ್ಟು ಸರ್ಕಾರಿ ನೌಕರಸ್ಥರಾಗಿ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿಗೆಯಾಗಿ ನಾನು ಪಾದಯಾತ್ರೆಯನ್ನು ಹೋಗುವ ಸಂದರ್ಭ ನನ್ನ ಜೋಳಿಗೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಸಹಾಯ ಮಾಡಿರ್ತಕ್ಕ ಬಡ ಈಡಿಗರು ಮತ್ತು ಧಾರೆ ಉದ್ದಕ್ಕೂ ಯಾವ ಸಮಾಜ ಅಂತ ನೋಡಿಲ್ಲ, ಲಿಂಗಾಯತ ಸಮಾಜ, ವಾಲ್ಮೀಕಿ ಸಮಾಜ, SC ನಮ್ಮ ಪರಿಶಿಷ್ಟ ಜಾತಿ ಎಲ್ಲ ಸಮುದಾಯವೂ ಕೂಡ. ನಾನು ಲಿಂಗಾಯತರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ, ವಾಲ್ಮೀಕಿ ಸಮುದಾಯದವರ ಮನೆಯಲ್ಲಿ ಉಳ್ಕೊಂಡಿದ್ದು. ಬರುವಾಗ ಪಾದಯಾತ್ರೆ ಅಲ್ಲಿ ಮನೆಗಳಿಲ್ಲ ಈಡಿಗರದು, ಆದ್ದರಿಂದ ಭಾಳಷ್ಟು ಮನೆಗಳು ಉಳ್ಕೊಂಡು ಬಂದಿದ್ದೀನಿ ನಾನು. ನನ್ನ ಪಾದಯಾತ್ರೆ ಈಡಿಗರದ ಅಷ್ಟೇ ಅಲ್ಲ, ಇಡೀ ಹಿಂದುಳಿದ ವರ್ಗಗಳ ಒಂದು ಕನಸು ನನಗಿದೆ. ಅದರಿಂದ ನಾನು ಹೇಳುತ್ತಾ, ಮುಖ್ಯಮಂತ್ರಿಗಳೇ, ತಾವು ಯಾಕೋ ಈ ಕುರ್ಚಿ ಕದನದಲ್ಲಿ ಮುಳುಗಿದಿರಿ. ಅದರಿಂದ ಏನಾಗುತ್ತೆ, ಸ್ವಾಮೀಜಿಗಳದು ಸಮುದಾಯಗಳು ತಮಗೆ ನೋಡೋಕ್ಕಾಗ್ತಾ ಇಲ್ಲ. ಆದರೆ ಇದು ತಮ್ಮ ರಾಜಕೀಯ ಒಂದು ದೊಡ್ಡತನಕ್ಕೆ ಸೇರಿದಲ್ಲ ಅಂತಕ್ಕಂಥ ನಾವು ಮಾತು ಹೇಳ್ಬೋದು. ನಾವು ನಮ್ಮ ಸಮುದಾಯದಲ್ಲಿ ಕೆಲವೊಬ್ಬರು ನಾವು ನಂಬಿದವರು ಕೂಡ ಏನು ಮಾಡಿದ್ರು, ಕೈ ಬಿಟ್ಟರು. ಯಾಕಂದರೆ ನಂಬಿದ್ರು, ನಾವು ಇಡೀ ಸಮುದಾಯದ ಜೊತೆ ನಿಂತರು. ಆದರೆ ನಂಬಿದವರು ಕೂಡ ಕೈ ಬಿಟ್ಟಾಗ ಮತ್ತೆ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ನನಗೆ ಪಾದಯಾತ್ರೆ ಮಾಡಬೇಡ ಅಂತ ಹೇಳಿದರು. 5 ಕೋಟಿ ಹಣ ಆಫರ್ ಮಾಡಿದರು. ಅದು ಯಾರು ಅಂತ ಹೇಳೋದಿಲ್ಲ. ಇವತ್ತು ಒಂದೇ ಮಾತು ಹೇಳ್ತೀನಿ, ಮಲ್ಲಿಕಾರ್ಜುನ ಖರ್ಗೆಯವರ ಮಗ ಪ್ರಿಯಾಂಕ್ ಖರ್ಗೆಯವರ ಕ್ಷೇತ್ರದ ಮಠ ಇರೋದು ಅಲ್ಲಿಂದ ಪ್ರಾರಂಭ ಆಗಿರೋದು. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂಗಾರಪ್ಪನವರ ಸಂಪುಟ ಸಚಿವದಲ್ಲಿ ಅವರನ್ನು ಮಂತ್ರಿ ಮಾಡಿ ಅಂತ ಹೇಳಿರೋದು ಮಾಲಿಕೆಯ ಗುತ್ತೇದಾರ ತಂದೆ ವೆಂಗಯ್ಯ ಗುತ್ತೇದಾರು. ಅವರ ಮಗನ ಮಾಲಿಕೆಯರಿಗೆ ಅವಾಗ MLA ಇತ್ತು. ನನ್ನ ಮಗನಿಗೆ ಬೇಡ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಂತ್ರಿ ಮಾಡಿ ಅಂತ ಬಂಗಾರಪ್ಪಗೆ ಹೇಳಿದಾಗ ಬಂಗಾರಪ್ಪನವರನ್ನ ಮಂತ್ರಿ ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವತ್ತು ನೀವು AICC ಅಧ್ಯಕ್ಷರಿದ್ದೀರಿ, ಇವತ್ತು ತಮ್ಮ ಮಗ ರಾಜ್ಯದಲ್ಲಿದ್ದೀರಿ. ಈ ಸಮುದಾಯದ ನೋವನ್ನು ತಾವು ಕೇಳಲಿಲ್ಲ. 700 ಕಿಲೋಮೀಟರ್ ನಡೆಸಿರು. 13,000 ಓಟು ಸಿದ್ದಾಪುರದ ಕ್ಷೇತ್ರದ 13,000 ಈಡಿಗರ ಓಟು ಪ್ರಿಯಾಂಕರ್ಗೆ ಹಾಕ್ಸಿಲ್ವ? ತಾವು ಹೇಳೋದಕ್ಕೋಸ್ಕರ ನಾನೇ ನಿಂದ ಹಾಕ್ಸಿಲ್ವಾ? ಎಲ್ಲ ಮಾಡಿಲ್ವ ಕೆಲಸಗಳು? ಆದರೆ ತಾವೇನು ಮಾಡಿದೆ, ಈಗ ಯಾವುದು ತಿರುಗಿ ನೋಡಲಿಲ್ಲ. ಅದರಿಂದ ಸಮುದಾಯ ಯಾವ ಸಂದರ್ಭದಲ್ಲಿ ಅದಕ್ಕೆ ತಿರುಗೇಟು ಕೊಡಬೇಕು ಅನ್ನೋದು ಗೊತ್ತಿದೆ. ಆ ಸಂದರ್ಭದಲ್ಲಿ ತಿರುಗೇಟು ಕೊಡ್ತೇವೆ ನಾವು. ವಿರೋಧ ಪಕ್ಷದವ್ರು ನಿಮ್ಮ ಬೆಂಬಲಕ್ಕೆ ಎದುರಾಗಿದೆ. ವಿರೋಧ ಪಕ್ಷದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ದಿನಕ್ಕೆ 3 ಸಲ ಫೋನ್ ಮಾಡ್ತಾರೆ. ಉದ್ಘಾಟನೆ ಅವರೇ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಕಳ ಸುನಿಲ್ ಕುಮಾರ್ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರೂ ಕೂಡ ಅದರಲ್ಲಿರ್ತಕ್ಕ ನಮ್ಮ ನಿಧಿನ್ ಗುತ್ತಿದ್ದಾರೆ, ಮಾಲಿಕೆಯರ ತಮ್ಮ, BJP ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಚಲವಾದಿ ನಾರಾಯಣ ಸ್ವಾಮಿ, CT ರವಿ ಅಷ್ಟೂ ಕೂಡ ನನಗೆ ಮಾತಾಡಿದ್ದಾರೆ. ನಾಳೆ ಒಂದಷ್ಟು ಜನ ಬರ್ತೀನಿ ಅಂತ ಹೇಳಿದ್ದಾರೆ, ಬನ್ನಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಹೇಳಿ, ಎಲ್ಲಿಂದ ಆರಂಭ ಆಗಿದ್ದು? 700 ಕಿಲೋಮೀಟರ್ ಅಂದರೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯ ಸೇರಿದಂತೆ 30 ಲಕ್ಷದ ಜನಗಳ ಭಾಳಷ್ಟು ಸಾಮಾಜಿಕ ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರ
ಕುಲಕಸಬು ಸೇಂದಿ ಮರಳಿ ಪಡೆಯೋದಕ್ಕೋಸ್ಕರ ಸಮಾಜವನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಲ್ಲಿ ಕೂಡಿಸಬೇಕು ಅಂತ ವಿಚಾರವನ್ನು ಇಟ್ಕೊಂಡು ಕಳೆದ ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಐತಿಹಾಸಿಕ ಪಾದಯಾತ್ರೆಯನ್ನು ಈಗಾಗಲೇ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಈಗಾಗಲೇ ಮುಗಿಸಿದ್ದೇವೆ. ಏನೇ ಒಂದು ಇವತ್ತು ಕೂಡ ಸೇರಿದರೆ ನಾಳೆ ಸೇರಿದರೆ 730 ಕಿಲೋಮೀಟರ್ ಆಗುತ್ತೆ. ಅದರಿಂದ ಈ ಪಾದಯಾತ್ರೆಯಲ್ಲಿ ಒಂದು ಸಮಾಜವನ್ನೇ ಜಾಗೃತಿಗೊಳಿಸೋದು, ಎರಡನೇದು ರಾಜ್ಯ ಸರ್ಕಾರಿ ಸಮಾಜವನ್ನು ಸಂಪೂರ್ಣವಾಗಿ ಕಡೆಗಣಿಸುವ ಹಿನ್ನೆಲೆಯಲ್ಲಿ ಮತ್ತು ಸಮುದಾಯದ 6 ಜನ ಶಾಸಕರು ಅದರಲ್ಲಿ ಒಬ್ಬರು ಮಂತ್ರಿ, ಅವರು ಸಮುದಾಯದ ಕೋಟೆಯಲ್ಲಿ ಮಂತ್ರಿಯಾಗಿದ್ದವರು, ಸಮುದಾಯದ ಓಟನ್ನು ತೆಗೆದುಕೊಂಡು ಬಂದವರು, ಅವರೆಲ್ಲರೂ ಕೂಡ ಮೌನವನ್ನು ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ರಾಜಕೀಯವನ್ನು ಬೇಕು, ಸಮಾಜ ಬೇಕಾಗಿಲ್ಲ ಅಂತಕ್ಕಂಥ ಕಂಡು ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 24 ವರ್ಷದ ಹಿಂದೆ ನಮ್ಮ ಕಸಬನ್ನೇ ಸೇಂದಿ ನಿಲ್ಲಿಸೋದನ್ನೇ ಸರ್ಕಾರ ನಿಷೇಧ ಮಾಡಿದರು. ಯಾವುದೂ ಪರ್ಯಾಯ ವ್ಯವಸ್ಥೆ ಈ ಸಮಾಜಕ್ಕೆ ಮಾಡಿಕೊಡಲಿಲ್ಲ. 2007ನೇ ಇಸ್ವಿಯಲ್ಲಿ ಸಾರಾಯವನ್ನೇ ಬಂದು ಮಾಡಿದರು. ಅದು ಆವಾಗಲೂ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ಸರ್ಕಾರಕ್ಕೆ ನಾವು ಹೇಳುವುದು, ಪರ್ಯಾಯ ವ್ಯವಸ್ಥೆ ನೀವು ಕೊಡಿ, ಲಿಕ್ಕರ್ ಬಂದು ಮಾಡಿ, ಲಿಕ್ಕರ್ ಬ್ಯಾನ್ ಮಾಡಿ, ಸೇಂದಿ ಪ್ರಾರಂಭ ಮಾಡಿ. ಯಾಕೆಂದರೆ ಅದೊಂದು ರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಪಾನೀಯ, ಅದು ಅಮಲ ಪದಾರ್ಥ ಅಲ್ಲ. ಇವತ್ತು ಮಡಿವಾಳ ಸಮುದಾಯ ಬಟ್ಟೆ ಒಗಿತಾರೆ, ಅಂಬಿಗರ ಚೌಡೆಯ ಸಮಾಜ ಮೀನು ಹಿಡಿಯುತ್ತಾರೆ, ಭೋವಿ ಸಮುದಾಯ ಬಂಡೆ ಹೊಡಿತಾರೆ, ಕುರುಬ ಸಮುದಾಯ ಕುರಿ ಕಾಯುತ್ತಾರೆ. ಹಾಗೆ ಈಡಿಗರಿ ಕಸಬು ಏನು ಅಂದರೆ ಹೆಂಡ ಇಳಿಸಿ ಮಾರಾಟ ಮಾಡುವುದು. ನಮ್ಮ ಬಿಸಿನೆಸ್ಸು ಲಿಕ್ಕರ್ ಮಾರಾಟ ಮಾಡುವುದಲ್ಲ. ಆದರೆ ನಮ್ಮ ಸಮುದಾಯದ ಶ್ರೀಮಂತ ವರ್ಗ ಅವರು ಸರ್ಕಾರದಿಂದ ಏನೇನು ಬೇಕು ಎಲ್ಲ ತೆಗೆದುಕೊಂಡು ಬಡ ಈಡಿಗರನ್ನೇ ಸಂಪೂರ್ಣವಾಗಿ ಬೀದಿಗೆ ತಳ್ಳಿಬಿಟ್ರು. ಇದನ್ನು ಬದಲಾವಣೆ ಆಗಬೇಕು. ಆದ್ದರಿಂದ ನಾಳೆ ಈ ಬೇಡಿಕೆಗಳು ಸರ್ಕಾರದ ಮುಂದೆ 10-16 ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಈಡೇರಿಸಲಿಲ್ಲಾದರೆ ಫ್ರೀಡಮ್ ಪಾರ್ಕಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಕೂಡ ಮಾಡುತ್ತೇನೆ ಅಂತ ಮಾತನ್ನು ಹೇಳಿದ್ದೀನಿ. ನಾಳೆ ಒಂದು 25,000 ಜನವನ್ನೇ ಸೇರುತ್ತೀವಿ. ರಾಜ್ಯದ ಮೂಲೆಗಳನ್ನು ಜನವನ್ನೇ ಬೆಂಗಳೂರಿಗೆ ಬರ್ತಾರೆ. ಇವತ್ತಿನ ವಾಸ್ತವ್ಯ ನಮ್ಮ 8ನೇ ಮೈಲಿರತಕ್ಕಂಥ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಮಾಡುತ್ತೇವೆ. ಅಲ್ಲಿಂದ ನಾನು ನಾಳೆ ಬೆಳಿಗ್ಗೆ ನಮ್ಮ ಫ್ರೀಡಮ್ ಪಾರ್ಕ್ ಕಡೆ ಹೋಗ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುತ್ತಾರೆ, ಹಿಂದುಳಿದ ವರ್ಗದ ದೇಶಕಂಠ ನಾಯಕ ಅಂತ ಹೇಳ್ತಾರೆ. ಇಲ್ಲಿ ಪರವಾಗಿಲ್ಲ. ಆದರೆ ತಾವು ಮುಖ್ಯಮಂತ್ರಿ ಆದಾಗ ಒಬ್ಬ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿ ಇಷ್ಟೆಲ್ಲ ದೂರ ಬರಬೇಕು ಅಂತಂದರೆ ಇದು ಸರಿಯಾದ ಪದ್ಧತಿ ಅಲ್ಲ. ದೇವರಾಜ ಅರಸವರ ರೆಕಾರ್ಡನ್ನು ಮುರಿತೀನಿ ಅಂತ ಹೇಳಿದಾರಲ್ಲ, ಹಾಗೆ ಅಂದರೆ ಈಗ ದೇವರಾಜ ಅರಸವರು ಯಾವ ಸ್ವಾಮೀಜಿಗಳ ಕಡೆಯಿಂದ ಪಾದಯಾತ್ರೆಯನ್ನು ಮಾಡಿಸಿಕೊಂಡಿಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇದೆರಡೂ ಕೂಡ ತಾವು ಕೈಬಿಟ್ಟಿದ್ದೀರಾ. ಎರಡೂ ಈಗ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಮತ್ತು ಇವತ್ತು ವಿಶ್ವಕರ್ಮ ಸಮುದಾಯ, ಮಡಿವಾಳ ಸಮುದಾಯ, ಹಡಪಾದ ಸಮುದಾಯ, ಶಿವಸಂಬಿ ಸಮುದಾಯ, ಇಂಥ ಕುಂಬಾರ ಸಮುದಾಯ, ಇಂಥ ಹಲವಾರು ಸಮುದಾಯಗಳಿಗೆ ಒಂದು MLA ಕೂಡ ಇಲ್ಲ, ಒಂದು MPಗಳು ಯಾವುದೂ ಇಲ್ಲ. ಹಾಗೆಂದರೆ ಸಾಮಾಜಿಕ ನ್ಯಾಯ ನೀವು ಹೇಗೆ ಕೊಡುವುದು? ಆದ್ದರಿಂದ ನಿಮ್ಮ ವಿರೋಧ ಪಕ್ಷದಲ್ಲಿ ನೀವಿದ್ದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ಹೋರಾಟ ಮಾಡುವುದು, ನೀವೇ ಅಧಿಕಾರಕ್ಕೆ ಬಂದರೆ ಎಲ್ಲವನ್ನ ಮರೆಯೋದು. ಆದ್ದರಿಂದ ಈ ನಾಟಕವನ್ನು ನಿಲ್ಲಿಸಬೇಕು. ಈ ದೇಶದ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ನಮ್ಮ ಈಡಿಗ ಸಮುದಾಯ ಸೇರಿದಂತೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲೇಬೇಕು. ನಮ್ಮ ಸಮುದಾಯದ ಸ್ವಾರ್ಥ ರಾಜಕಾರಣಿಗಳಿಗೆ, MLAಗಳಿಗೂ, ಮಂತ್ರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಮುದಾಯ ಇದು ತಿಳ್ಕೊಳ್ತಾ ಇದೆ. ಸಮುದಾಯ ದಡ್ಡರಲ್ಲ. ನಿಮ್ಮ ಈ ರಾಜಕೀಯ ನಿಷ್ಠೆ ಏನು ಇದೆಯಲ್ಲ ಬಿಟ್ಟು ನೀ ಸಮುದಾಯದ ಪರವಾಗಿ ನಿಂದಿಲ್ಲ ಅಂದರೆ, ಸಮುದಾಯದ ಪರವಾಗಿ ನಾಳೆ ಫ್ರೀಡಮ್ ಪಾರ್ಕಲ್ಲಿ ಬಂದು ಧ್ವನಿ ಎತ್ತಲಿಲ್ಲ ಆದರೆ ಮತ್ತೊಂದು ಸಲ ನೀವೂ ಕೂಡ ವಿಧಾನಸಭೆಗೆ ಹೋಗಬೇಕು ಅಂತಕ್ಕಂಥದ್ದು ಬಗ್ಗೆಯೂ ಕೂಡ ನಾಳೆ ಈ ಪಾದಯಾತ್ರೆ ಆದ ಮೇಲೆ ಮತ್ತೊಂದು ಪಾದಯಾತ್ರೆ ಇದೆ. ಇದು ನಂದು 3ನೇ ಪಾದಯಾತ್ರೆ. ಮಂಗಳೂರು ಟು ಬೆಂಗಳೂರುವರೆಗೂ 658 ಕಿಲೋಮೀಟರ್, ಗುಲ್ಬರ್ಗ ಟು ಬೆಂಗಳೂರು 700 ಕಿಲೋಮೀಟರ್, ಚಿಂಚೋಳಿ ಟು ಗುಲ್ಬರ್ಗ 150 ಕಿಲೋಮೀಟರ್, 1550 ಕಿಲೋಮೀಟರ್ ಈಗಾಗಲೇ ಪೂರೈಸಿದ್ವಿ. ಅಷ್ಟೇ ಅಲ್ಲ, 10,000 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀನಿ ಸಮಾಜಕ್ಕೋಸ್ಕರ. ಬೆಂಗಳೂರಲ್ಲಿರ್ತಕ್ಕಂಥ ಒಂದಷ್ಟು ಶ್ರೀಮಂತ ವರ್ಗ ಸಮುದಾಯದ ಸ್ವಾರ್ಥಿಗಳು, ಅವರಿಂದ ಈ ಸಮುದಾಯವನ್ನೇ ಕತ್ತಲಲ್ಲಿ ಇಟ್ಟಿದ್ದೀವಿ. ಮನವಿ ಕೊಡ್ಬೋದಿತ್ತು, ಪಾದಯಾತ್ರೆ ಮಾಡೋಂಥದ್ದೈತೆ ಇಲ್ಲ. ಈಗ ಹೋದ ಸಲ ಪಾದಯಾತ್ರೆ ಮಾಡಿದಾಗ ನಿಗಮವನ್ನೇ ಘೋಷಣೆ ಮಾಡಿದರು ಬೊಮ್ಮಾಯಿ ಸರ್ಕಾರ. 10 ಕೋಟಿ ರೂಪಾಯಿಯನ್ನು ಕೊಟ್ಟರು. ಮತ್ತು ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡೋಕ್ಕೆ 25 ಲಕ್ಷ ಕೊಟ್ಟು, ಅದು ಎರಡೂ ಕೊಟ್ಟಿರೋದು ಫ್ರೀಡಮ್ ಪಾರ್ಕಲ್ಲಿ. ನಾವು ಸುಮ್ಮನೆ ಕೂತಿದ್ದರೆ ಸರ್ಕಾರ ಏನೂ ಕೊಡಲ್ಲ. ರಾಜ್ಯದ ಪ್ರಬಲ ಸಮುದಾಯ, ಲಿಂಗಾಯತ ಸಮುದಾಯ, ಒಕ್ಕಲಿಂಗ ಸಮುದಾಯ ಎಲ್ಲರೂ ಹೋರಾಟ ಮಾಡ್ತಾ ಇದೆ, ಎಲ್ಲರೂ ಪಾದಯಾತ್ರೆ ಮಾಡಿದರು. ಆದ್ದರಿಂದ ಈಡಿಗ ಸಮುದಾಯ ST ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ನಮ್ಮ ಬೇಡಿಕೆಯೂ ಕೂಡ ಇದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಧರ್ಮಕ್ಕೆ ಸೀಮಿತವಾಗದೆ ಇಡೀ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ
ಹೊರಹೊಮ್ಮಬೇಕು, ಕೆಲಸ ಮಾಡಬೇಕು ಅಂತ ನಾನು ಹೇಳುತ್ತಾ ಇದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ ಮೇಲೆ ಅಪಾರವಾಗಿರತಕ್ಕಂಥ ಒಂದು ನಂಬಿಕೆ ಇದೆ. ಅವರು ಈ ಸಮುದಾಯಕ್ಕೆ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿ ಮಂತ್ರಿಗಳೇ ಕಳಿಸಿಕೊಟ್ಟರು, ನನ್ನ ಜೊತೆ ಮಾತನಾಡಿದರು. ಆದರೆ ನಾನು ನಿಲ್ಲಿಸಲಿಲ್ಲ ಪಾದಯಾತ್ರೆ. ಫ್ರೀಡಮ್ ಪಾರ್ಕಲ್ಲಿ ಅಂತ್ಯ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ನಾನು ಚಿಂತನೆಯನ್ನು ಮಾಡಿದ್ದೇನೆ. ಇವಾಗ ಸ್ವಾಮೀಜಿ ಹಿಂದೆಗಡೆ ಒಬ್ಬ MLA ಇಲ್ಲ, ಒಬ್ಬ ಮಂತ್ರಿ ಇಲ್ಲ, ಒಬ್ಬ ಮುಖಂಡರಿಲ್ಲ, ಯಾಕೆಂತ ಇದು ಸ್ವಾಮಿ? ಇಲ್ಲ, ನಮ್ಮ ಪಾದಯಾತ್ರೆ ಪ್ರಾರಂಭ ಮಾಡಿದ ಉದ್ಘಾಟನೆ ಮಾಡಿರೋದೇ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಮಾಲಿಕೆಯ ಗುತ್ತೇದಾರ್ ಅವರು, HR ಶ್ರೀನಾಥ್ ದಣಿಗಳವರು. ನಾಳೆ ಎಲ್ಲರೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಇರ್ತಾರೆ. ಇವತ್ತಿನ ದಿನ ನಮಗೆ ಬರೋದಕ್ಕೆ ಅವಕಾಶವನ್ನು ಪೊಲೀಸ್ ಕಡೆಯಿಂದ ಇಲ್ಲ. ನಾವೆಲ್ಲ ಕಡೆಯಿಂದ ಜನ ಕರೆಸಿದ್ರೆ ಇವರು ಏನು ಮಾಡ್ತಾರೆ ಹೇಳಿ? ಅದರಿಂದ ನಾಳೆ ಎಲ್ಲ ನಾಯಕರುಗಳು ಕೂಡ ಕಾರ್ಕಳ ಸುನಿಲ್ ಕುಮಾರ್ ಆದಿಯಾಗಿ, ವಿನಯ್ ಕುಮಾರ್ ಸೊರಕೆ ಆದಿಯಾಗಿ ಎಲ್ಲರೂ ಕೂಡ ಎಲ್ಲಿ ಬರ್ತದೆ? ನಮ್ಮ ಫ್ರೀಡಮ್ ಪಾರ್ಕಿಗೆ ಬರ್ತದೆ. ಮತ್ತು ನೀವು ವಿಜಯಾನಂದ ಕಾಶ್ಯಪನವರು ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳು ಪಾದಯಾತ್ರೆ ಮಾಡಿದ್ರೆ ಏನಾಯಿತು? ಎಷ್ಟು ಜನ ಇದ್ದರು? ಅದು ಭಾಳ ದೊಡ್ಡ ಸಮುದಾಯ. ಅದು ಎಲ್ಲರೂ ಜೊತೆ ನಿಲ್ಲೋದಿಲ್ಲ. ಒಂದಷ್ಟು ಜನ ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ, ಒಂದಷ್ಟು ಜನ ಡೈರೆಕ್ಟ್ ಬಿಡ್ತಾರೆ, ಒಂದಷ್ಟು ಇಂಡೈರೆಕ್ಟಾಗಿ ಬರ್ತಾರೆ. ಆದ್ದರಿಂದ ನಾವು ಯಾರಕ್ಕೆ ಎದುರೋರಲ್ಲ. ನಾವು ಅನುದಾನ ಸ್ವಾಮೀಜಿ ಅಲ್ಲ. ನಾವು ಸರ್ಕಾರದಿಂದ ಅನುದಾನವನ್ನು ತಗೊಂಡು ಮಠವನ್ನು ಕಟ್ಟಿ ಸರ್ಕಾರಕ್ಕೆ ಗುಲಾಮರಲ್ಲ. ನಾವು ಆ ಹಕ್ಕುಗಳನ್ನು ನಾವು ಮಂಡನೆ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಜಗ್ಗೋದಿಲ್ಲ, ಹೋಗುವುದಿಲ್ಲ. ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ. ಫ್ರೀಡಮ್ ಪಾರ್ಕಲ್ಲಿ ಹೋರಾಟದ ರೂಪ ಮತ್ತು ಭಾವವು ಕೂಡ ಬದಲಾವಣೆ ಆಗುತ್ತೆ. ನಾಳೆ ನಾಡಿನ ಮೂಲೆಯಿಂದ ಇವತ್ತು ರಾತ್ರಿ ಸಂದರ್ಭದಲ್ಲಿ ಬಿಟ್ಟು ಬರ್ತಾರೆ. ಎಲ್ಲರೂ ಕೂಡ ಮಾಡಿ ಇಲ್ಲ ಮಡಿ, ಡೂ ಆರ್ ಡೈ ಅಂತಕ್ಕಂಥ ಒಂದು ಇದರಲ್ಲಿ ಆ ಸಮಾಜ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳು ಕ್ಷಮಿಸುವ ಪ್ರಶ್ನವನ್ನೇ ಇಲ್ಲ. ಸಾಕಾಗಿದೆ ನಮಗೆ. ನಮ್ಮ ಹಕ್ಕುಗಳನ್ನೇ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಹೋರಾಟ ಮಾಡ್ತೇವೆ. ಸತ್ಯಾಗ್ರಹ ಅಂದರೆ ಉಪವಾಸ ಏನೂ ಆದರೂ ಆಗಬಹುದು. ಆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಜನಾಂಗದ ಭಾವನೆಗಳನ್ನು ನಮಗೆ ಹಿಡಿದಿಡ್ಕೊಳ್ಳೋಕ್ಕಾಗಲ್ಲ. ಇದು ಫ್ರೀಡಮ್ ಪಾರ್ಕಲ್ಲಿ ಬರ್ತಾ ಇದ್ದು 2ನೇ ಸಲ. ಸಾಕಷ್ಟು ಹೋರಾಟಗಳಾಗಿದೆ, ಇನ್ನೂ ಆಗಬೇಕು. ನಾವು ಕೇಳುವುದೇನು, ಅಟ್ಲೀಸ್ಟ್ ನಮ್ಮ ಕಸಬು ಮರಳಿ ಕೊಡಿ. ಮಂಗಳೂರಲ್ಲಿ ಸೇಂದಿ ಇದೆ, ಉಡುಪಿಯಲ್ಲಿ ಸೇಂದಿ ಇದೆ, ಕೇರಳದಲ್ಲಿ ಸೇಂದಿ ಇದೆ, ತೆಲಂಗಾಣದಲ್ಲಿ ಸೇಂದಿ ಇದೆ. ಅದು ನಮ್ಮ ಟ್ರೆಡಿಷನಲ್ ಕಸಬು, ಅದು ನಮ್ಮ ದೇವರು ಕೊಟ್ಟಿರ್ತಕ್ಕಂಥ ಕಸಬು. ಹಾಗೆ ಅಂದರೆ ಲಿಕ್ಕರ್ ಬಂದು ಮಾಡಿ, ಗುಡ್ಕ ಪಾನ್ಬರಾಗ್ ಬಂದು ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.